ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ದಕ್ಷಿಣ ಭಾರತದ ವಿಶೇಷ ಶೈಲಿಯಲ್ಲಿ ಅತ್ಯಂತ ರುಚಿಕರವಾದ ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡುವುದು ಎಂದು ನೋಡೋಣ. ಮೊದಲಿಗೆ ಒಲೆಯ ಮೇಲೆ ಒಂದು ಕುಕ್ಕರ್ ಇಟ್ಟುಕೊಂಡು ಅದಕ್ಕೆ 2 ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಹೊಂಬಣ ಬರುವವರೆಗೂ ನೀಟಾಗಿ ಹುರಿದುಕೊಳ್ಳಿ. ಈಗ ಇದಕ್ಕೆ ಶುಚಿಗೊಳಿಸಿದ 1 ಕೆಜಿ ಮೊಟ್ಟೆ ಕೋಳಿ ಮಾಂಸವನ್ನು ಹಾಕಿ ಜೊತೆಗೆ ಸಣ್ಣಗೆ ಹೆಚ್ಚಿದ 1 ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅರಿಶಿನವು ಮಾಂಸದ ಹಸಿ ವಾಸನೆ ತೆಗೆದು ಉತ್ತಮ ರುಚಿ ಕೊಡುತ್ತದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಪೂರ್ತಿಯಾಗಿ 5 ವಿಸಿಲ್ ಬರುವ ತನಕ ಬೇಯಲು ಬಿಡಿ. ಮೊಟ್ಟೆ ಕೋಳಿ ಮಾಂಸ ಬೇಯಲು ಸಮಯ ಹಿಡಿಯುವುದರಿಂದ 5 ವಿಸಿಲ್ ಕೂಗಿಸಿದರೆ ಮಾಂಸ ಸಾಫ್ಟ್ ಆಗಿ ಬೇಯುತ್ತದೆ. ಈಗ ಸಾರಿಗೆ ಬೇಕಾಗುವ ಖಾರ ಮತ್ತು ರುಚಿಕರವಾದ ಮಸಾಲೆಯನ್ನು ತಯಾರಿಸಿಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಲವಂಗ, ಚಕ್ಕೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ. ಇದರ ಜೊತೆಗೆ ನಿಮ್ಮ ಖಾರಕ್ಕೆ ತಕ್ಕಂತೆ ಸುಮಾರು 12 ಒಣಮೆಣಸಿನಕಾಯಿಯನ್ನು ಹಾಕಿ ಎಲ್ಲವನ್ನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮಸಾಲೆ ಪದಾರ್ಥಗಳು ಚೆನ್ನಾಗಿ ಹುರಿದ ನಂತರ 1 ಸಣ್ಣ ಬೌಲ್ನಷ್ಟು ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ಅದರ ಜೊತೆ ನೀಟಾಗಿ ಮಿಕ್ಸ್ ಮಾಡಿ. ಇದು ಕೊಂಚ ಹುರಿದ ಮೇಲೆ ಇದಕ್ಕೆ 2 ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಲೆಯ ಮೇಲೆಯೇ ಚೆನ್ನಾಗಿ ಕಲಸಿಕೊಂಡು ನಂತರ ಒಲೆ ಆಫ್ ಮಾಡಿ. ಹುರಿದುಕೊಂಡ ಈ ಎಲ್ಲ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ವರ್ಗಾಯಿಸಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ 5 ವಿಸಿಲ್ ಆದ ನಂತರ ಕುಕ್ಕರ್ ಮುಚ್ಚಳವನ್ನು ತೆರೆಯಿರಿ. ನೋಡಿ, ಮೊಟ್ಟೆ ಕೋಳಿ ಮಾಂಸ ನೀಟಾಗಿ ಬೆಂದಿದೆ. ಈಗ ನಾವು ಮೊದಲೇ ರುಬ್ಬಿಟ್ಟುಕೊಂಡಿದ್ದ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಕಿದ ನಂತರ ಕುಕ್ಕರ್ ಮುಚ್ಚಳವನ್ನು ವಿಸಿಲ್ ಹಾಕದೆ ಸುಮ್ಮನೆ ಮೇಲೆ ಮುಚ್ಚಿ ಸಾರನ್ನು ಸ್ವಲ್ಪ ಹೊತ್ತು ಕುದಿಯಲು ಬಿಡಿ. ನಂತರ ನಿಮ್ಮ ಹದಕ್ಕೆ ತಕ್ಕಂತೆ ಅಗತ್ಯವಿರುವಷ್ಟು ನೀರನ್ನು ಸೇರಿಸಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ. ಈಗ ಮೊಟ್ಟೆ ಕೋಳಿಯ ಸಾಫ್ಟ್ ಪಾರ್ಟ್ಸ್ಗಳನ್ನು ಸಾರಿಗೆ ಸೇರಿಸಿ ಮತ್ತೊಮ್ಮೆ ಕುಕ್ಕರ್ ಮೂಡಿಯನ್ನು ಮುಚ್ಚಿ ವಿಸಿಲ್ ಹಾಕಿ ಪೂರ್ತಿಯಾಗಿ 2 ವಿಸಿಲ್ ಬರುವ ತನಕ ಕಾಯಬೇಕಾಗುತ್ತದೆ. 2 ವಿಸಿಲ್ ಆದ ನಂತರ ಕುಕ್ಕರ್ ಆರಿದ ಮೇಲೆ ತೆರೆದರೆ ಘಮಘಮಿಸುವ ರುಚಿಕರವಾದ ಮೊಟ್ಟೆ ಕೋಳಿ ಸಾರು ಸಿದ್ಧವಾಗಿದೆ. ಬಿಸಿ ಬಿಸಿ ಮುದ್ದೆ ಅಥವಾ ಅನ್ನದ ಜೊತೆ ಸವಿಯಲು ಇದು ಸೂಪರ್ ಆಗಿರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.